Hello, namaste, all the students and the parents. So welcome back to NT Clock Coaching Academy. ನಾನು ನಿಖಿಲೇಶ್ NT Clock Coaching Academy ಇಂದ ಈ ಒಂದು ವಿಡಿಯೋ ಅನ್ನೋದು ಯಾರ್ಯಾರು CBSE ರಿಸಲ್ಟ್ ಬಂದಿದೆ, ಸೆಕೆಂಡ್ PUC ಅಲ್ಲಿ CBSE ಬೋರ್ಡ್ಸ್ ಇಂದ ರಿಸಲ್ಟ್ ಅನ್ನ ಬಂದಿದೆ, ಆ ಸ್ಟೂಡೆಂಟ್ಸ್ ಗಳಿಗೆ ಮತ್ತೆ ಆ ಪೇರೆಂಟ್ಸ್ ಗಳಿಗೆ ಈ ವಿಡಿಯೋ ಅನ್ನೋದು KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಡೈರೆಕ್ಟರ್ ಆಗಿರುವಂತಹ ಪ್ರಸನ್ನ ಕುಮಾರ್ ಸರ್ ಅವರಿಗೆ ರೀಚ್ ಆಗೋವರೆಗೂ ನೀವು ಇದನ್ನ ಶೇರ್ ಮಾಡಬೇಕು ಅಥವಾ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಸೊ ದಟ್ ಎಲ್ಲ ಸ್ಟೂಡೆಂಟ್ಸ್ ಗಳಿಗೂ ರೀಚ್ ಆಗುತ್ತೆ. ಯಾವಾಗ ಇದು ಅವರಿಗೆ ರೀಚ್ ಆಗುತ್ತೆ, CBSE ಸ್ಟೂಡೆಂಟ್ಸ್ ಗಳಿಗೆ ಒಂದು ಜಸ್ಟಿಸ್ ಸಿಗುತ್ತೆ ಅಂತ ಹೇಳೋದು ನನ್ನ ನಂಬಿಕೆ. ಸರ್ ಏನ್ ಸರ್ ಜಸ್ಟಿಸ್ ಅಂತ ಮಾತಾಡ್ತಾ ಇದ್ದೀರಾ, ದೊಡ್ಡ ದೊಡ್ಡ ವರ್ಡ್ಸ್ ಅನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂತ ನೀವು ಕೇಳಬಹುದು. ಬಟ್ ನಾನೊಂದು 6 ಇಯರ್ಸ್ ಇಂದ ನೋಡ್ತಾನೆ ಬಂದಿದ್ದೇನೆ, CBSE ಸ್ಟೂಡೆಂಟ್ಸ್ ಗಳಿಗೆ ತುಂಬಾ ವಿಷಯದಲ್ಲಿ ಸೆಕೆಂಡ್ PUC ಅಲ್ಲಿ ತುಂಬಾ ವಿಷಯದಲ್ಲಿ ಇದಾಗ್ತಾ ಇದೆ. ನಾನು ಓದಿದ್ದು ಸ್ಟೇಟ್ ಬೋರ್ಡ್ ಅಲ್ಲಿ, ಆದ್ರೂ ಕೂಡ ನಾನು ಈ 6 ಇಯರ್ಸ್ ಇಂದ ನೋಡ್ತಾ ಬಂದಾಗ CBSE ಸ್ಟೂಡೆಂಟ್ಸ್ ಗಳಿಗೆ ಈ ಒಂದು ಎಕ್ಸಾಮ್ ಅಲ್ಲಿ, ನೀವೀಗ KCET ಎಕ್ಸಾಮ್ ಅನ್ನ ಬರ್ದಿರ್ತೀರಾ, KCET ಮಾರ್ಕ್ಸ್ ಬಂದಿರುತ್ತೆ. ಬಟ್ ನಿಮ್ಮ CBSE ಬೋರ್ಡ್ ಮಾರ್ಕ್ಸ್ ನಮ್ಮ ಕರ್ನಾಟಕ ಸ್ಟೇಟ್ ಬೋರ್ಡ್ ಮಾರ್ಕ್ಸ್ ಗೆ ಕನ್ಸಿಡರ್ ಮಾಡಿದ್ರೆ CBSE ಸ್ಟೂಡೆಂಟ್ಸ್ ಗಳಿಗೆ ತುಂಬಾ ಜಸ್ಟಿಸ್ ಅಂದ್ರೆ ಅನ್ಜಸ್ಟಿಸ್ ಆಗ್ತಾ ಇದೆ, ಫೇರ್ ಅಂತ ನನ್ಗೆ ಅನ್ಸ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಇದು KEA ಡೈರೆಕ್ಟರ್ ಆಗಿರುವಂತಹ ಪ್ರಸನ್ನ ಕುಮಾರ್ ಸರ್ ಅವರಿಗೆ ರೀಚ್ ಆದ್ರೆ ಅಟ್ಲೀಸ್ಟ್ ಒಂದು ಜಸ್ಟಿಸ್ ಸಿಗ್ಬಹುದೇನೋ ಅಂತ ಹೇಳೋ ಒಂದು ಹೋಪ್ ಇಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಏನು ಅಂತ ಕೇಳಿದ್ರೆ ನಾನು ಇದನ್ನ ನೋಡಿ ತುಂಬಾ ಹತ್ರದಿಂದ ನೋಡಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಎಲ್ಲಾ ಪೇರೆಂಟ್ಸ್ ಗಳಿಗೆ ನಾನು ಹೇಳೋದು, ಫಸ್ಟ್ ಆಫ್ ಆಲ್ ಮುಂದೆ ಮುಂದೆ ಯಾರ್ಯಾರು PUC ಗೆ ಹೋಗ್ತಾ ಇದ್ದೀರಾ, ಈಗ 10th ಪಾಸ್ ಆಗಿ PUC ಗೆ ಹೋಗ್ತಾ ಇದ್ದೀರಾ, ನೀವು ಕರ್ನಾಟಕದ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಬೇಕು, KCET ಥ್ರೂನೇ ನಾನು ಇಂಜಿನಿಯರಿಂಗ್ ಮಾಡಬೇಕು ಅಂತಿದ್ರೆ ದಯವಿಟ್ಟು ನೀವು ನಿಮ್ಮ ಸ್ಟೂಡೆಂಟ್ಸ್ ಗಳನ್ನ ಅಥವಾ ನಿಮ್ಮ ಮಕ್ಕಳನ್ನ ದಯವಿಟ್ಟು CBSE ಸೇರಿಸಬೇಡಿ. ನಾನು ಇವಾಗ್ಲೇ ಹೇಳ್ತಾ ಇದ್ದೇನೆ, ನಾನು ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಮಾಡಬೇಕು ಅಂತ ಇದ್ದೇನೆ, ನನ್ನ ಏನು ಮಗಳನ್ನು ಅಥವಾ ಮಗನನ್ನು ಕರ್ನಾಟಕದ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಬೇಕು ಅಂತಿದ್ದೇನೆ, KCET ಥ್ರೂನೇ ನಾನು ಇಂಜಿನಿಯರಿಂಗ್ ಮಾಡಿಸ್ಬೇಕು ಅಂತಿದ್ದೇನೆ ಅಂದಿದ್ರೆ ದಯವಿಟ್ಟು CBSE ಗೆ ಸೇರಿಸಬೇಡಿ. ನಾನು ತುಂಬಾ ಕಡಾಖಂಡಿತವಾಗಿ ಹೇಳ್ತಾ ಇದ್ದೇನೆ. ಯಾಕೆ ಕೇಳಿದ್ರೆ ತುಂಬಾ ಅನ್ಜಸ್ಟಿಸ್ ಅಂತ ಅನ್ಸುತ್ತೆ. ಇಲ್ಲ ಸರ್, ನನ್ನ ಮಗಳು 100% ಒಳ್ಳೆ ಮಾರ್ಕ್ಸ್ ತೆಗಿತಾರೆ, ಬೋರ್ಡ್ಸ್ ಅಲ್ಲಿ CBSE ಬೋರ್ಡ್ಸ್ ಅಲ್ಲೂ ತೆಗಿತಾರೆ, CET ಅಲ್ಲೂ ಕೂಡ 150+ ತೆಗಿತಾರೆ, ಬೋರ್ಡ್ಸ್ ಅಲ್ಲೂ 270+ ತೆಗಿತಾರೆ CBSE ಬೋರ್ಡ್ಸ್ ಅಲ್ಲಿ ಅಂತ ಇದ್ರೆ ಮಾತ್ರ ಜಾಯಿನ್ ಮಾಡಿಸಿ, ಇಲ್ದಿದ್ರೆ ದಯವಿಟ್ಟು ಮಾಡಿಸ್ಬೇಡಿ. ಯಾಕಂತ ಕೇಳಿದ್ರೆ ನಂದೇ ಸ್ಟೂಡೆಂಟ್ಸ್ಗಳು, ಎಷ್ಟೋ ಸ್ಟೂಡೆಂಟ್ಸ್ಗಳು KCET 100+, 110+, 115, 130, 140 ತೆಗೆದು ಬೋರ್ಡ್ಸ್ ಅಲ್ಲಿ CBSE ಬೋರ್ಡ್ಸ್ ಅಲ್ಲಿ 210, 220, PCM ಅಲ್ಲಿ ನಾನು ಹೇಳ್ತಾ ಇರೋದು 180, 170 ಅನ್ನ ತೆಗೆದಿದ್ದಾರೆ. ಸ್ವಲ್ಪ ಥಿಂಕ್ ಮಾಡಿದ್ರೆ ನೀವು, ಕರ್ನಾಟಕ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸ್ ಗಳಿಗೆ 2 ಎಕ್ಸಾಮ್ ಇದೆ. ಅದರಲ್ಲೂ ಕೂಡ ಆಸ್ ಅ ಕರ್ನಾಟಕ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ ಆಗಿ ನಾನು ಕೂಡ ಅದರಲ್ಲೇ ಓದಿದ್ದು, ಪ್ಲಸ್ ನಾನು ಕೂಡ ಸ್ಟೇಟ್ ಬೋರ್ಡ್ ನ ಸ್ಟೂಡೆಂಟ್ಸ್ ಗಳಿಗೆ ಟೀಚ್ ಮಾಡ್ತೇನೆ. ಮತ್ತೆ ತುಂಬಾ ಸ್ಟೂಡೆಂಟ್ಸ್ ಗಳ ಜೊತೆ ಮಾತಾಡಿದಾಗ ನೀವು ಒಂದು 1 ವೀಕ್ ಇದ್ದಾಗ, ಎಕ್ಸಾಮ್ಗೆ 1 ವೀಕ್ ಇದ್ದಾಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ನೋಡಿದ್ರೆ 100% ಯಾವುದೇ ಸ್ಟೂಡೆಂಟ್ ಆಗ್ಲಿ ಔಟ್ ಆಫ್ 100 80+ ಮಾರ್ಕ್ಸ್ ತೆಗಿಲಿಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ವರ್ಸ್ಟ್ ಕೇಸ್ ನಾನು ಹೇಳ್ತಾ ಇರೋದು, ಸ್ವಲ್ಪ ಎಫರ್ಟ್ ಹಾಕಿದ್ರೆ ನೀವು 90+ ಅನ್ನ ತೆಗಿಬಹುದು. 80+ ಅಂತ ಹೇಳಿದ್ರೆ ಔಟ್ ಆಫ್ 300 ನಿಮಗೆ 240 ಬರುತ್ತೆ PCM ಅಲ್ಲಿ ಮಿನಿಮಮ್. ಅದೇ CBSE ಸ್ಟೂಡೆಂಟ್ಸ್ ಗಳು ನೀವು ಎಷ್ಟೇ ಕಷ್ಟಪಟ್ಟರು ಕೂಡ ತುಂಬಾ ಹಾರ್ಡ್ ವರ್ಕ್ ಮಾಡಬೇಕು. 210, 220, 160, 180 ಬಂದ್ರೆ ನಿಮ್ಗೆ ಇದನ್ನ ಕನ್ಸಿಡರ್ ಮಾಡಿದಾಗ ಔಟ್ ಆಫ್ 300 ನಿಮ್ಗೆ ತುಂಬಾ ಮಾರ್ಕ್ಸ್. ಈಗ ಮತ್ತೆ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸ್ ಗಳಿಗೆ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಅನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಇದರಿಂದ ಅವ್ರು ಇಂಪ್ರೂವ್ಮೆಂಟ್ ಮಾಡಿ 270+ ಗೆ ಹೋಗ್ತಾರೆ. ಆವಾಗ CBSE ಸ್ಟೂಡೆಂಟ್ಸ್ ಗಳಿಗೆ 170, 180 ಆಲ್ಮೋಸ್ಟ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸ್ ಜೊತೆ ಕನ್ಸಿಡರ್ ಮಾಡಿದ್ರೆ 90 to 100 ಮಾರ್ಕ್ಸ್ ಕಡಿಮೆ ಬರುತ್ತೆ. ಅಟ್ಲೀಸ್ಟ್ 60 ಮಾರ್ಕ್ಸ್ ಆದ್ರೂ ಕಡಿಮೆ ಬಂದೇ ಬರುತ್ತೆ ನೀವು ಹಾರ್ಡ್ ವರ್ಕ್ ಮಾಡಿದ್ರು ಕೂಡ. ಅಂದ್ರೆ ಅಲ್ಲಿಗೆ ನಿಮ್ಮ 20% ಕಂಪ್ಯಾರಿಟಿವ್ಲಿ ಕಡಿಮೆ ಆಗುತ್ತೆ. ನೀವು KCET ಅಲ್ಲಿ 110 ತೆಗೆದು 120 ತೆಗೆದ್ರು ಕೂಡ ನೀವು ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸ್ ಜೊತೆ ಕಂಪೇರ್ ಮಾಡಿದ್ರೆ ನಿಮ್ ತುಂಬಾ ರ್ಯಾಂಕ್ ಗಳು ಕಡಿಮೆ ಬರುತ್ತೆ. ನಾನು ಇವಾಗ್ಲೇ ನೋಡಿದ್ದೇನೆ, ನಾನು ಇದನ್ನ ಸುಮ್ನೆ ಅಂತೆಗಳ ಜೊತೆ ಮಾತಾಡ್ತಾ ಇಲ್ಲ. ನಂದೇ ಸ್ಟೂಡೆಂಟ್ಸ್ ಗಳು CET ಅಲ್ಲಿ 110 ಇದೆ, ಬೋರ್ಡ್ಸ್ ಅಲ್ಲಿ PCM ಅಲ್ಲಿ 170, 180 ಇದೆ. ನೀವು ಅದೇ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸ್ ಗಳನ್ನ ನೋಡಿ, ಬೋರ್ಡ್ಸ್ ನ PCM 270, ಆಲ್ಮೋಸ್ಟ್ 100 ಮಾರ್ಕ್ಸ್ ನ ವೇರಿಯೇಷನ್ ಇರುತ್ತೆ. ಇದು ತುಂಬಾ ಇಂಜಸ್ಟಿಸ್ ಅಂತ ಅನ್ಸುತ್ತೆ, ಅನ್ಜಸ್ಟಿಸ್ ಖಂಡಿತ ಅಂತ ಅನ್ಸುತ್ತೆ. ನೀವು ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸ್ ಆಗಿರ್ಲಿ, ನೀವು ಒಪ್ಕೊಳ್ಬೇಕಾದಂತ ಒಂದು ಸತ್ಯ ಇದು, ಟ್ರುತ್ ಇದು. ಯಾಕಂತ ಕೇಳಿದ್ರೆ ನೋಡಿ ಸ್ಟೂಡೆಂಟ್ಸ್, ನೀವೀಗ ಸ್ಟೇಟ್ ಬೋರ್ಡ್ ಆಗಿದ್ರು, ನೀವು CET ಅಲ್ಲಿ 70 ತೆಗೆಯೋದು ಒಂದೇ, ಅವ್ರು CET ಅಲ್ಲಿ 110 ತೆಗೆದು ಬೋರ್ಡ್ಸ್ ಅಲ್ಲಿ 160, 170 ತೆಗೆದ್ರೆ ಅವ್ರ ರ್ಯಾಂಕ್ ಎಲ್ಲಿಗೆ ಹೋಗುತ್ತೆ ನೋಡಿ. ನಾನು ಹೇಳೋದು, ಈ ವಿಡಿಯೋದಿಂದ ಒಂದು ರಿಕ್ವೆಸ್ಟ್ ಏನು ಅಂತ ಕೇಳಿದ್ರೆ, ಇದರ ಮಾರ್ಕ್ಸ್ ಅನ್ನ ನಾರ್ಮಲೈಸ್ ಮಾಡಿ. ಅಂದ್ರೆ ಟಫ್ನೆಸ್ ಲೆವೆಲ್ ಮೇಲೆ CBSE ಕಾನ್ಸೆಪ್ಟ್ ಬೇಸ್ಡ್ ಆಗಿರುತ್ತೆ, ತುಂಬಾ ಟಫ್ ಇರುತ್ತೆ, ಇವ್ಯಾಲ್ಯೂಯೇಷನ್ ಕೂಡ ತುಂಬಾ ಕಷ್ಟ ಇರುತ್ತೆ, ಫಸ್ಟ್ ಈಸಿಯಾಗಿ ಮಾರ್ಕ್ಸ್ ಅನ್ನ ತೆಗಿಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಏನ್ ಹೇಳೋದು ಕೇಳಿದ್ರೆ, ಒಂದೇ ನಾರ್ಮಲೈಸ್ ಮಾಡಿ ಬೇಸ್ಡ್ ಆನ್
CBSE ಬೋರ್ಡ್ಸ್ ಟಫ್ನೆಸ್ ಲೆವೆಲ್ ಮೇಲೆ, ಸ್ಟೇಟ್ ಬೋರ್ಡ್ ಟಫ್ನೆಸ್ ಲೆವೆಲ್ ಮೇಲೆ ನಾರ್ಮಲೈಸ್ ಮಾಡಿ. ಅಥವಾ ಅದು ಮಾಡ್ಲಿಕ್ಕೆ ಆಗೋದಿಲ್ವಾ, ಅಟ್ಲೀಸ್ಟ್ CBSE ಸ್ಟೂಡೆಂಟ್ಸ್ ಗಳ ಇಂಪ್ರೂವ್ಮೆಂಟ್ ಎಕ್ಸಾಮ್ ಇದೆಯಲ್ಲ, ಅದನ್ನ ನಿಮ್ಮ KCET ಗೆ ಕನ್ಸಿಡರ್ ಮಾಡಿ. ದಯವಿಟ್ಟು ಇವೆರಡರಲ್ಲಿ ಒಂದಂತೂ ಖಂಡಿತ ಮಾಡ್ಲೇಬೇಕು. ಓಕೆ, ಅಟ್ಲೀಸ್ಟ್ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಆಗದೆ ಇದ್ರು ಸೆಕೆಂಡ್ ರೌಂಡ್ ಆಫ್ ಕೌನ್ಸಿಲಿಂಗ್ ಆದ್ರೂ ಕನ್ಸಿಡರ್ ಮಾಡ್ಲೇಬೇಕು ನೀವು. ಯಾಕಂತ ಕೇಳಿದ್ರೆ ಇದು ತುಂಬಾ ಏನು CBSE ಸ್ಟೂಡೆಂಟ್ಸ್ ಗಳಿಗೆ ಜಸ್ಟಿಸ್ ಅನ್ನ ಇದಾಗ್ತಾ ಇಲ್ಲ, ಇದು ಖಂಡಿತ ಆಗ್ತಾ ಇಲ್ಲ. ನೀವು ಒಂದೇ ನಾರ್ಮಲೈಸ್ ಮಾಡಿ. ಇಲ್ವಾ, ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಇದೆಯಲ್ಲ, CBSE ಇಂಪ್ರೂವ್ಮೆಂಟ್ ಎಕ್ಸಾಮ್ ಇದೆಯಲ್ಲ, ಅದನ್ನಾದ್ರೂ ಕನ್ಸಿಡರ್ ಮಾಡಿ. ಯಾವುದಕ್ಕೆ? ನಿಮ್ಮ KCET ರಿಸಲ್ಟ್ ಗೆ. ಎರಡರಲ್ಲಿ ಒಂದನ್ನಾದ್ರೂ ಮಾಡಿ. ಇದರಿಂದ ತುಂಬಾ CBSE ಸ್ಟೂಡೆಂಟ್ಸ್ ಗಳಿಗೆ ಹೆಲ್ಪ್ ಆಗುತ್ತೆ. ನೀವು ಅನ್ಕೊಳ್ಬಹುದು ಕರ್ನಾಟಕದಲ್ಲಿ ಹೆಚ್ಚಿನ ಸ್ಟೂಡೆಂಟ್ಸ್ ಗಳು ಸ್ಟೇಟ್ ಬೋರ್ಡ್ ಅಲ್ಲಿ ಕಲಿತಾರೆ, CBSE ತುಂಬಾ ಕಡಿಮೆ ಅಂತ. ಇಲ್ಲ, ತುಂಬಾ ಜನ ಸ್ಟೂಡೆಂಟ್ಸ್ ಗಳಿದ್ದಾರೆ. ದಯವಿಟ್ಟು ಇದು KEA ಡೈರೆಕ್ಟರ್ ಆಗಿರುವಂತಹ ಪ್ರಸನ್ನ ಕುಮಾರ್ ಸರ್ ಅವರಿಗೆ ಇದು ತಲುಪಲೇಬೇಕು. ಒಂದೇ ನಾರ್ಮಲೈಸ್ ಮಾಡಿ ಮಾರ್ಕ್ಸ್ ಅನ್ನ CBSE ಸ್ಟೂಡೆಂಟ್ಸ್ ಗಳದ್ದು ಟಫ್ನೆಸ್ ಲೆವೆಲ್ ಮೇಲೆ. ಇಲ್ಲ, ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಇಂಪ್ರೂವ್ಮೆಂಟ್ ಎಕ್ಸಾಮ್ ಇದು ಏನಿದೆ CBSE ಸ್ಟೂಡೆಂಟ್ಸ್ ಗಳದ್ದು ಅದನ್ನು ಕನ್ಸಿಡರ್ ಮಾಡಿ. ಎನಿವೇ ನೀವು ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಸ್ಟೇಟ್ ಬೋರ್ಡ್ ಇದು ಕನ್ಸಿಡರ್ ಮಾಡ್ತೀರಾ, ವೈ ನಾಟ್ CBSE ಕನ್ಸಿಡರ್ ಮಾಡಿ. ಯಾಕಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ಆಲ್ ಆರ್ ಸ್ಟೂಡೆಂಟ್ಸ್. ನಾವಿಲ್ಲಿ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸ್ ಗಳು CBSE ಬೋರ್ಡ್ ಸ್ಟೂಡೆಂಟ್ಸ್ ಗಳು ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಸ್ಟೂಡೆಂಟ್ಸ್ ಗಳೇ ಅಲ್ವಾ. ನಾನೊಬ್ಬ ಟೀಚರ್ ಆಗಿ ನನ್ನ ಕರ್ತವ್ಯ ಏನಂತ ಕೇಳಿದ್ರೆ, ನನ್ನ ಪ್ರಕಾರ ನೀವು ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ ಆಗಿರಿ, CBSE ಆಗಿರಿ, ನೀವೆಲ್ಲರೂ ಸ್ಟೂಡೆಂಟ್ಸೇ. ಸೊ ಇದಕ್ಕೆ ನೀವು ಜಸ್ಟಿಸ್ ಕೊಡ್ಲೇಬೇಕು. ದಯವಿಟ್ಟು ಕೊಡಿ, ದಯವಿಟ್ಟು. ಯಾಕಂದ್ರೆ ನೀವೇ ಹೋಗಿ ಒನ್ ಟೈಮ್ ಚೆಕ್ ಮಾಡಿ, ಒಬ್ಬ CBSE ಬೋರ್ಡ್ ಸ್ಟೂಡೆಂಟ್ಸ್ ಇದು ಮಾರ್ಕ್ಸ್, ಮತ್ತೆ ಅದೇ CBSE ಬೋರ್ಡ್ ಸ್ಟೂಡೆಂಟ್ ನ KCET ಮಾರ್ಕ್ಸ್ ಅನ್ನ ನೋಡಿ. ನಿಮ್ಗೆ ಮಾರ್ಕ್ಸ್ ಅಲ್ಲಿ ಅವ್ರದ್ದು KCET 100+ ಇರುತ್ತೆ ಅಂತ ಹೇಳಿದ್ರೆ ದೇ ಆರ್ ಗುಡ್ ಇನಫ್. ಬಟ್ ಬೋರ್ಡ್ಸ್ ಅಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿ ಕರೆಕ್ಷನ್ ಮಾಡ್ತಾರೆ. ಕಂಪ್ಯೂಟರ್ ಬೇಸ್ಡ್ ಕರೆಕ್ಷನ್ ಇದೆ. ಮತ್ತೆ ಇದು ಯಾವ್ದು ಕ್ವಶನ್ ಪೇಪರ್ ಟಫ್ ಬರುತ್ತೆ. ಇವೆರಡನ್ನು ಕನ್ಸಿಡರ್ ಮಾಡಿ. ನೀವೇ ಸ್ವಲ್ಪ ನೋಡಿ, ರಿಯಾಲಿಟಿನ ಚೆಕ್ ಮಾಡಿ. ಸೊ ಇದ್ರ ಪ್ರಕಾರ ಒಂದೇ ನಾರ್ಮಲೈಸ್ ಮಾಡಿ, ಅಥವಾ ಇಂಪ್ರೂವ್ಮೆಂಟ್ ಎಕ್ಸಾಮ್ ನ ಮಾರ್ಕ್ಸ್ ಅನ್ನು ದಯವಿಟ್ಟು ಕನ್ಸಿಡರ್ ಮಾಡಿ. ಯಾರಿಗೆ? CBSE ಅವರಿಗೆ. ಓಕೆ, ಸೊ ಇದು ನನ್ನ ಹಂಬಲ್ ರಿಕ್ವೆಸ್ಟ್. ಇದು KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಡೈರೆಕ್ಟರ್ ಆಗಿರುವಂತಹ ಪ್ರಸನ್ನ ಕುಮಾರ್ ಸರ್ ಅವರಿಗೆ ರೀಚ್ ಆಗ್ಬೇಕು. ಅವ್ರು ಖಂಡಿತ ಇದನ್ನ ಕನ್ಸಿಡರ್ ಮಾಡ್ತಾರೆ. ಯಾಕಂತ ಕೇಳಿದ್ರೆ ಎಷ್ಟೋ ವಿಷಯಗಳಲ್ಲಿ ಅವರು ಇಂಪ್ರೂವ್ಮೆಂಟ್ ಅನ್ನ ತಂದಿದ್ದಾರೆ. ಸ್ಟೂಡೆಂಟ್ಸ್ ಗಳಿಗೆ ಜಸ್ಟಿಸ್ ಅನ್ನ ತರೋ ಪ್ರಯತ್ನ ಮಾಡಿದ್ದಾರೆ. ಇದರಲ್ಲೂ ಕೂಡ ಪ್ರಯತ್ನ ಮಾಡ್ತಾರೆ ಅಂತ ಹೇಳೋ ಒಂದು ಹೋಪ್ಸ್ ಇಂದ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಯಾರು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಇದ್ರ ಬಗ್ಗೆ ಮಾತಾಡ್ಲೇಬೇಕು ಅಂತ ಹೇಳಿ ಮಾಡ್ತಾ ಇರೋದು. ಯಾಕಂದ್ರೆ ನಾನು ಒಬ್ಬ ಟೀಚರ್ ಆಗಿ ನಂದಿದು ಏನು ನನ್ನ ಕರ್ತವ್ಯ ಇದು ಮಾಡೋದು. ಓಕೆ, ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಅವರಿಗೆ ತಲುಪೋವರೆಗೂ ಕೂಡ ಇದನ್ನ ಶೇರ್ ಮಾಡಿ. ಏನಾದ್ರು ಡೌಟ್ಸ್ ಇದ್ರೆ, ನೀವು CBSE ಸ್ಟೂಡೆಂಟ್ಸ್ ಆಗಿದ್ರೆ ನಿಮ್ಗೂ ಕೂಡ ಇದೇ ರೀತಿ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.